ಹಾಯ್, ನನ್ನ ಹೆಸರು ನೀಲಮ್ಮ. Hi, my name is Kirtana. I'm studying in UKG. The school name is SLN Carmen. My name is Dodi. I'm school name is SLN Carmen. Studying in Fairbook. Thank you. ಇವರಿಬ್ಬರು ನನ್ನ ಮಕ್ಕಳು SLN ಕಾನ್ವೆಂಟಲ್ಲಿ ಓದ್ತಿದ್ದಾರೆ. ಮೊದಲಿಗೆ ನನಗೆ ಈ ಸ್ಕೂಲ್ ಬಗ್ಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಇಲ್ಲಿನ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಬೆಂಬಲವಾಗಿ ನಿಂತು ಅವರ ಸಣ್ಣ ವಯಸ್ಸಿನ ಬುದ್ಧಿಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ತಾರೆ. ನನ್ನ ಮಕ್ಕಳು ತುಂಬ ತುಂಟಿದ್ದಾರೆ. ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ, ತುಂಬ ಗಲಾಟೆ ಮಾಡ್ತಾರೆ. ಸ್ಕೂಲಲ್ಲಿ ಹೇಗಿರ್ತಾರೋ ಏನೋ ಅನ್ನೋದೊಂದು ತುಂಬ ಭಯ ಇತ್ತು, ಏನು ಕಲಿತಾರೆ ಇವರು ಅನ್ನೋದೊಂದು. ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಮಕ್ಕಳು. ಮೊದಲಿಗೆ ನನ್ನ ಮಗಳು ಸೇರಿಸ್ಬೇಕಾದ್ರೆ ನಾನು ಹಲವಾರು ಕಡೆಗೆ ವಿಚಾರಿಸಿದೆ. ನಮ್ಮ ಮನೆ ಫ್ರೆಂಡು ಸಜೆಸ್ಟ್ ಮಾಡಿದ್ದೆ SLN ಕಾನ್ವೆಂಟ್ ಬಗ್ಗೆ, ತುಂಬ ಚೆನ್ನಾಗಿದೆ, ಬೇಸಿಕ್ ನಾಲೆಡ್ಜ್ ತುಂಬ ಇದೆ, ಸೇರಿಸಿ ಇವಳನ್ನ ಅಂತ. ಪ್ಲೇ ಗ್ರೂಪಿಗೆ ಇವಳು ಹಾಕಿದ್ದು ತುಂಬ ಇಂಪ್ರೂವ್ಮೆಂಟ್ ಆದಳು. ದೊಡ್ಡವಳು LKG ನಾವು ಮುಗಿದ್ದು, ಇನ್ನೇನು ಸಣ್ಣವಳಿಗೆ ಇವಳು ಕಲ್ತಿದ್ದು ಗೊತ್ತಿತ್ತು, ಹಂಗಾಗಿ ಚಾನ್ಸ್ ತೊಗೊಳ್ಳಿಲ್ಲ. ಇವಳು ಸೆಕೆಂಡ್ನವಳು ಇಲ್ಲೇ ಸೇರಿಸಿದ್ದು. ರೈಟಿಂಗ್ ಆಗಿರ್ಬೋದು, ರೈಮ್ಸು, ಸ್ಟೋರೀಸು ತುಂಬ ಚೆನ್ನಾಗಿ ಹೇಳ್ತಾರೆ. ಇವಳು ಒಂದು ವೇದಿಕೆ ಮೇಲೆ ನಿಂತು ಹೆದರದೆ ಮಾತಾಡಬೇಕು ಅಂದರೆ ಇಲ್ಲಿನ ಶಿಕ್ಷಕರು, ಶಿಕ್ಷಣ, ಅವರು ತುಂಬಿರುವ ಆತ್ಮವಿಶ್ವಾಸವೇ ಕಾರಣ. ಮಕ್ಕಳಿಗೆ ಕಲಿಕೆ ಅಲ್ಲದೆ ಅವರಿಗೆ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು, ಸಂಕ್ರಾಂತಿಯಲ್ಲಿ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಇರುತ್ತೆ, ಬೆಸ್ಟ್ ಡ್ರೆಸ್ಸಸ್ ಕಾಂಪಿಟೇಷನ್ ಇರುತ್ತೆ. ನಮ್ಮ ಸಂಸ್ಕೃತದ ಡ್ರೆಸ್ಸಸ್ ಇತ್ತು. ಹುಡುಗರಿಗೆ ಪಂಜೆ ಶಲ್ಲೆ, ಹುಡುಗಿಯರಿಗೆ ಲಂಗ ದಾವಣಿ, ಲಂಗ ಬ್ಲೌಸ್ ಇತ್ತು. ಬೆಸ್ಟ್ ಕಾಂಪಿಟೇಷನ್ ಡ್ರೆಸ್ ಇತ್ತು. ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊತಾರೆ ಅವರಿಗೆ ಅವಾರ್ಡ್ ಕೂಡ ಇತ್ತು. ನನ್ನ ಮಗಳು ಫಸ್ಟ್ ಬಂದಿದ್ದಾಳೆ ಅದರಲ್ಲಿ, ದೊಡ್ಡ ಮಗಳು. ಸಂಕ್ರಾಂತಿ ಹಬ್ಬ ಅಂತೂ ಹಳ್ಳಿಯಲ್ಲಿ ಆಚರಣೆ ಮಾಡೋದು ನೋಡಿದ್ವಿ, ಬಟ್ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮಕ್ಕಳಿಗೆ ಹಳ್ಳಿಲಿ ಇರುತ್ತವೆಲ್ಲ ಸೊಗಡುಗಳು, ಹಳ್ಳಿಲಿ ಕಲಿತಾವೆ ಮಕ್ಕಳು. ಸಿಟಿಯಲ್ಲಿದ್ದು ನಮ್ಮ ಮಕ್ಕಳು ಕಲಿಬೇಕಂದ್ರೆ ಶಾಲೆಯಲ್ಲೆಲ್ಲ ಸೆಲೆಬ್ರೇಟ್ ಮಾಡಿಂದ ಮಕ್ಕಳಿಗೆ ಗೊತ್ತಾಗುತ್ತೆ. ಸಂಕ್ರಾಂತಿ ಬಗ್ಗೆ, ಸುಗ್ಗಿ ಬಗ್ಗೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಮಕ್ಕಳಿಗೆ ಚಿನ್ನದ ಸಂತೆ ಅಂತ ಕಾಂಪಿಟೇಷನ್ ಇತ್ತು. ಈಗ ನಾವೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಿ ಮಕ್ಕಳಿಗೆ ಅದ್ರ ಬಗ್ಗೆನೇ ಗೊತ್ತಿರಲ್ಲ, ಮಾರ್ಕೆಟ್ ಬಗ್ಗೆನೇ ಗೊತ್ತಿರಲ್ಲ. ಮಾರ್ಕೆಟಲ್ಲಿ ಏನಿರುತ್ತೆ ಏನಿರಲ್ಲ, ಇದು ಬಳೆ ಅಂಗಡಿ, ಸೊಪ್ಪು ಅಂಗಡಿ ಏನೇನೋ ಗೊತ್ತಿರಲ್ಲ ಮಕ್ಕಳಿಗೆ. ಎಲ್ಲರಿಗೂ ಒಂದೊಂದು ಟಾಪಿಕ್ ಇತ್ತು. ನಾವೇನು ಬೇಕಾದರೂ ಮಾಡ್ಬೋದು. ಬಳೆ ಅಂಗಡಿ ಆಗಿರ್ಬೋದು, ಸೊಪ್ಪು ಮಾರೋದು, ಪಾತ್ರೆ ಅಂಗಡಿ, ತಿಂಡಿ ಅಂಗಡಿಗಳು. ನನ್ನ ಮಗಳು ಸೊಪ್ಪು ಮಾರ್ತಿದ್ಲು, ದೊಡ್ಡವಳು ಬಳೆ ಅಂಗಡಿ ಇಟ್ಟಿದ್ಲು. ಸಣ್ಣವಳಿಗೆ ತುಂಬ ತರಲೆ ಇದ್ದರು, ಚೆನ್ನಾಗಿ ಡೈಲಾಗ್ಸ್ ಹೇಳಿದ್ಲು. ಅವಳು ಫಸ್ಟ್ ಪ್ರೈಸ್ ಬಂತು. ಚೆನ್ನಾಗಿ ಮಾತಾಡ್ತಿದ್ಲು ಜನರ ಜೊತೆ. ಈಗ ಸೊಪ್ಪು ಮಾರೋರು ಯಾವ ಥರ ಬರ್ತಾರೆ ನಮ್ಮ ಮನೆ ಹತ್ರ ಮಾರಾಟಕ್ಕೆ, ಅದೇ ಥರನೇ ಡೈಲಾಗ್ ಹೇಳ್ಕೊಟ್ಟಿದ್ವಿ, ಅದೇ ಥರನೇ ಹೇಳಿದ್ಲು ಜನರಿಗೆ. ಸೊಪ್ಪು ಮಾರೋರು ಹೆಂಗೆ ಮಾಡ್ತಾರೆ ಆ ಥರ ಮಾರಿ ಅವ್ಳು ಫಸ್ಟ್ ಪ್ರೈಸ್ ತೊಗೊಂಡ್ಲು. ಬಳೆ ಅಂಗಡಿ ಇಟ್ಟಿದ್ಲು. ಇವಳು ಅಷ್ಟೇ, ಬಳೆ ಅಂಗಡಿಲಿ ಯಾವ ಥರ ಬಳೆ ಮಾರ್ತಾರೆ, ಯಾವ ಥರ ವೆರೈಟೀಸ್ ಬಳೆ ಇರುತ್ತೆ, ಆ ಥರ ಡೈಲಾಗ್ಸ್ ಇದ್ವು. ಅವಳು ಚೆನ್ನಾಗಿ ಹೇಳಿದ್ಲು. ದಿನಾಚರಣೆಯನ್ನು ಆಚರಿಸ್ತಾರೆ, ಮಕ್ಕಳಿಂದ ಯೋಗ ಮಾಡಿಸ್ತಾರೆ. ರಥಸಪ್ತಮಿ, ಸೂರ್ಯ ನಮಸ್ಕಾರನೂ ಮಾಡಿಸ್ತಾರೆ. ಇವೆಲ್ಲ ಬೇರೆ ಸ್ಕೂಲಲ್ಲಿ ಇರಲ್ಲ, ಆದರೆ ಮಕ್ಕಳಿಗೆಲ್ಲ ಗೊತ್ತಿರಲಿ ಅಂತ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಕೃಷ್ಣ, ರಾಧೆ ಅಥವಾ ಯಶೋದೆ ವೇಷಭೂಷಣ ಸ್ಪರ್ಧೆ ಇರುತ್ತೆ. ನನ್ನ ಮಗಳು ಒಬ್ಬಳು ಕೃಷ್ಣ ಆಗಿದ್ಲು, ಒಬ್ಬಳು ರಾಧೆ ಆಗಿದ್ಲು. ತುಂಬ ಚೆನ್ನಾಗಿ ಡೈಲಾಗ್ ಹೇಳಿದರು. ನನ್ನ ಮಗಳಿಗೆ ಸಣ್ಣವಳಿಗೆ ಅದು ಪ್ರೈಸ್ ಕೂಡ ಬಂತು ಕೃಷ್ಣನಿಗೆ. ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಸ್ಕೂಲಲ್ಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ತಂದೆ ಮಕ್ಕಳಿಗೂ ಟೈಮ್ ಸಿಗಿ ಅಂತ ಅಪ್ಪ ಮಕ್ಕಳಿಗೆ ಸ್ಪೋರ್ಟ್ಸು ಇರ್ತವೆ, ಗೇಮ್ಸ್ ಆಡಿಸ್ತಾರೆ. ರಿಪಬ್ಲಿಕ್ ಡೇ ದಿನ ಸಂವಿಧಾನ ಬಗ್ಗೆ ಮಕ್ಕಳಿಂದ ಮಾತಾಡ್ತಿದ್ರು. ಸಂವಿಧಾನ ಅಂದರೆ ಏನು, ಅದ್ರ ಮಹತ್ವ ಏನು ಅಂತ ತೋರಿಸ್ಕೊಡ್ಲಿಕ್ಕೆ. ನನ್ನ ಮಗಳು ಹೇಳ್ತಾಳಂತಲೇ ಗೊತ್ತಿರಲಿಲ್ಲ ನನಗೆ. ತುಂಬ ಚೆನ್ನಾಗಿ ಡೈಲಾಗ್ ಹೇಳಿದ್ಲು ಇಬ್ಬರು. ಕೆಲವೊಂದು ಆ್ಯಕ್ಟಿವಿಟೀಸನ್ನು ಯೂಟ್ಯೂಬಲ್ಲಿ ಅವರು ವೆಬ್ಸೈಟಲ್ಲಿದೆ, ನೋಡಿ ಮಕ್ಕಳು ಹೇಗೆ ಆಟ ಆಡ್ತಾರೆ, ಹೇಗೆ ಬೆರೀತಾರೆ ಅನ್ನೋದನ್ನು. ಕನ್ನಡ ಮೂವಿ ತಂಡದಿಂದ ಎಲ್ಲ ಜೋಗಪ್ಪ ನಿನ್ನ ಅರಮನೆ ತಂಡದಿಂದ ಹೀರೋಯಿನ್ಸು, ಪ್ರೊಡ್ಯೂಸರು ಎಲ್ಲ ಬಂದಿದ್ದರು. ಆ ಮೂವಿಲಿ ಬರೋ ಡೈಲಾಗ್ಸ್ ಎಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿದ್ರು ಟೀಚರ್ಸು. ಎಷ್ಟು ಬೇಗ ಹೇಳ್ಕೊಟ್ಟಿದ್ರು ಅಂದರೆ ಅವ್ರು ಬೆಳಗ್ಗೆ ಬಂದ್ರೂ ಆ ಟೈಮಲ್ಲಿ ಮಕ್ಕಳಿಗೆಲ್ಲ ಡೈಲಾಗ್ಸ್ ಹೇಳಿ ತುಂಬ ಚೆನ್ನಾಗಿ ಡೈಲಾಗ್ ಹೇಳಿದರು ಮಕ್ಕಳೆಲ್ಲ. ಬೇರೆ ಸ್ಕೂಲಲ್ಲಿ ಈ ಅವಕಾಶಗಳು ಸಿಗ್ತಾವೆಲ್ಲ ಗೊತ್ತಿಲ್ಲ. ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಅವಕಾಶಗಳು ಇದ್ದಾವೆ. ಮನೇಲಿ ತುಂಬ ತರಲೇ ಇರಲಿ ಇವಳು, ಸ್ಕೂಲಲ್ಲಿ ಇನ್ನೇನು ಕಲಿತಾಳೆ ಬಿಡು ಅಂದ್ಕೊಂಡಿದ್ದೆ ನಾನು. ಬಟ್ ಪ್ರೀ ನರ್ಸರಿಲಿ ತುಂಬ ಚೆನ್ನಾಗಿ ಕಲಿತವಳು. ಉತ್ತಮದ ಟೈಮಲ್ಲಿ ಕಲಿಸ್ಕೊಡ್ತಾರೆ. ನನ್ನ ಮಗಳು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ. ಪ್ರೀ ನರ್ಸರಿ ಆಗಿರ್ಬೋದು, LKG, UKG, ಇಂಗ್ಲೀಷು ಸೆಂಟೆನ್ಸ್ಗಳು ಇದು ಮಾಡ್ತಾರೆ, ಕ್ವಶನ್ ಆನ್ಸರ್ಗಳು. ಜನವರಿ, ಫೆಬ್ರವರಿ, ಸಂಡೇ ಮಂಡೇ ಆಗಿರ್ಬೋದು. ಮನೇಲಿದ್ದಲ್ಲಿ ಅವಳಿಗೆ ABCD ಹೇಳ್ಕೊಡ್ತಿದ್ದು, ಬಟ್ ಕಲಿತಿರ್ಲಿಲ್ಲ ಅವಳು. ಸ್ಕೂಲ್ ಬಂದಮೇಲೆ ABCD ಎಲ್ಲ ಹೇಳ್ತಾಳೆ. ಪ್ರೀ ನರ್ಸರಿಯಲ್ಲೇ ಕಲ್ತ್ಬಿಟ್ಟಿದ್ಲು ಅವಳು. ABCD, A ಫಾರ್ ಆ್ಯಪಲು, B ಫಾರ್ ಅಂತ Z ಕಲ್ತಿದ್ಲು. ONE 100 ಅಲ್ಲಿವರೆಗೂ ಕಲ್ತಿದ್ಲು. ಪ್ರೀ ನರ್ಸರಿ ಆಲ್ಮೋಸ್ಟ್ ಕಲ್ತಿದ್ಲು. LKG ಅಲ್ಲೇ ವರ್ಡ್ಸ್ಗಳು ಕಲ್ತಿದ್ದಾಳೆ. ಟೇಬಲ್ಸನ್ನು ತುಂಬ ಚೆನ್ನಾಗಿ ಕಲ್ತಾಳೆ. ಟೇಬಲ್ಸು ಒಂದಿನಲ್ಲೇ ಕಲ್ತ್ಬಿಡ್ತಾಳೆ, ಸ್ಕೂಲಲ್ಲೇ ಕಲ್ತ್ಬಿಡ್ತಾಳೆ ಅವಳು. ನಾನು ಕಲಿಸ್ಕೊಡೋ ಅವಶ್ಯಕತೆಯೇ ಇಲ್ಲ ಟೇಬಲ್ಸನ್ನ. ಹಿಂದಿನೂ ಅಷ್ಟೇ, ಹಿಂದಿ ವರ್ಡ್ಗಳು ಚೆನ್ನಾಗಿ ಬರೀತಾರೆ, ಚೆನ್ನಾಗಿ ಕಲಿಸ್ಕೊಡ್ತಾರೆ ಮಕ್ಕಳಿಗೆ. ನಮ್ಗೆ ಹಿಂದಿ ಅಂದ್ರೆ ಭಯ ಆಗುತ್ತೆ. ನಮ್ಗೆ 6ನೇ ಕ್ಲಾಸಲ್ಲಿ ಇದ್ದಿದ್ದು ಹಿಂದಿ. ಇವರು UKGಲೇ ಹಿಂದಿ ಕಲಿಸ್ತಾರೆ ಮಕ್ಕಳಿಗೆ. ಕನ್ನಡದಲ್ಲಿ ಅಕ್ಷರಗಳಾಗಿರ್ಬೋದು, ದೀರ್ಘಾಕ್ಷರಗಳು, ಅರ್ಕಾವತ್ತಗಳ ಅಕ್ಷರಗಳು ಎಲ್ಲನೂ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಕ್ವಶನ್ ಆನ್ಸರ್ ಬರೆಯೋದಾಗಿರ್ಬೋದು, ಒಂದು ವರ್ಡ್ಗಳದು ಅದನ್ನೂ ಬರೀತಾರೆ.
ವರ್ಕಿಂಗ್ ಇರೋದ್ರಿಂದ ನಾವು ತುಂಬ ಬ್ಯುಸಿ ಇರ್ತೀವಿ. ಸ್ಕೂಲಲ್ಲಿ ಎಲ್ಲ ಕಲ್ತು ಬಂದಿರ್ತಾರೆ, ನಾನು ಸ್ಕೂಲಲ್ಲಿ ಬರುತ್ತೆ, ನಾನು ಬರಿತೀನಿ ಬಿಡು ಅಂತ ನನಗೆ ಹೇಳ್ತಾರೆ. ಹಾಗಾಗಿ ತುಂಬ ಈಸಿ ಆಗುತ್ತೆ. ಅಮ್ಮ ಸ್ಕೂಲಲ್ಲೆಲ್ಲ ಮ್ಯಾಮ್ ಹೇಳಿದ್ದಾರೆ ನನಗೆಲ್ಲ ಬರುತ್ತೆ, ನಾನು ಬರಿತೀನಿ ಅಂತಂದು ಖುಷಿಯಿಂದ ಬರೀತಾಳೆ ಹೋಮ್ವರ್ಕ್ ಎಲ್ಲ. ಹಾಗಾಗಿ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಸಂಡೇಗೆ ಇದ್ದರೆ ಸಾಕು, ಇವತ್ತು ಸಂಡೇ ನಾವು ಬೋರ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸ್ಕೂಲಿಗೆ ಇತ್ತಂದರೆ ಖುಷಿಯಿಂದ ಬರ್ತಾರೆ, ಮನೆಯಿಂದ ಎಷ್ಟು ಖುಷಿಯಿಂದ ಬರ್ತಾರೋ ಸ್ಕೂಲಿಂದ ಅಷ್ಟು ಖುಷಿಯಿಂದನೇ ಬರ್ತಾರೆ. ನನ್ನ ಸಣ್ಣ ಮಗಳಂತ ಅಮ್ಮ ನೋಡಿಲಿ ನನಗೆ ಸ್ಟಾರ್ ಹಾಕಿದ್ದಾರೆ, ಗುಡ್ ಹಾಕಿದ್ದಾರೆ, ನಾನು ತುಂಬ ಚೆನ್ನಾಗಿ ಬರ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ ಚಿಕ್ಕವಳು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ. ನಮ್ಮ ಮಕ್ಕಳು ಏನು ಕಲಿತಾರೆ ಅನ್ನೋದು ಒಂದು ಅಷ್ಟೇ ಮುಖ್ಯ. ನಮಗೆ ಮಕ್ಕಳಿಗೆ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹುಡುಕ್ತಿದ್ದಲ್ಲಿ SLN ಕಾನ್ವೆಂಟ್ ಒಂದು ಉತ್ತಮ ಶಾಲೆ ಅಂತಲೇ ಹೇಳ್ಬೋದು. ನೀವು ಕಣ್ಣು ಮುಚ್ಕೊಂಡು SLN ಕಾನ್ವೆಂಟ್ ಅಡ್ಮಿಷನ್ ಮಾಡಿಸಿ, ಬೆಸ್ಟ್ ಡಿಸಿಷನ್ ಅಂತಲೂ ಅನಿಸುತ್ತೆ ನಿಮಗೆ. ಮಕ್ಕಳಿಗೆ ಕಲಿಕೆ ಅಲ್ಲದೆ ಸ್ಟೋರೀಸು, ರೈಮ್ಸ್ ಆಗಿರ್ಬೋದು, ಅವ್ರ ಕತೆ ಹೇಳೋದು, ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಶ್ಲೋಕ ಹೇಳೋದು. ಶ್ಲೋಕ ಅಂತೂ ನನ್ನ ಮಗಳು ಸ್ನಾನ ಮಾಡಿದ ತಕ್ಷಣ ಶ್ಲೋಕಗಳು ಸ್ಟಾರ್ಟ್ ಮಾಡ್ತಾಳೆ. ಒಂದು 5 ನಿಮಿಷ ಆದರೂ ಶ್ಲೋಕ ಹೇಳ್ತಾಳೆ. ಮನೇಲಿರೋರಿಗೆ ಅವ್ರ ಅಜ್ಜಿಗೆ ತುಂಬ ಖುಷಿ ಆಗುತ್ತೆ. ಮನೇಲಿ ಹೇಳ್ಕೊಡಲ್ಲ ಅಂದರೂ ಎಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಾರೆ ಅನ್ನೋದು ಅವ್ರ ಖುಷಿ ಆಗುತ್ತೆ. ಈ ಇಯರಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಕೂಡಲೇ ಭೇಟಿ ಕೊಡಿ, ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ. ಹೆಚ್ಚಿನ ಮಾಹಿತಿಗಾಗಿ SLN ಕಾನ್ವೆಂಟ್ ಬಗ್ಗೆ ಅವ್ರು ಯೂಟ್ಯೂಬಲ್ಲಿ ಇದ್ದಾವೆ, ಫೇಸ್ಬುಕ್ಕಲ್ಲಿದ್ದಾವೆ, ನೋಡಿ ಅಡ್ಮಿಷನ್ ಮಾಡಿಸಿ. ಈ ಪ್ರಕಾರ ಅಂದರೆ ಮಕ್ಕಳಿಗೆ ಈ ಸಣ್ಣ ವಯಸ್ಸಲ್ಲಿ ಉತ್ತಮವಾದ ಶಾಲೆ ಅಂತಲೇ ಹೇಳ್ಬೋದು. ಈ ವಯಸ್ಸಲ್ಲಿ ಏನು ಹೇಳ್ಕೊಟ್ರು ಮಕ್ಕಳು ಕಲಿತಾವೆ. ನಾವು ಒಳ್ಳೇದು ಹೇಳಿದ್ರು ಕಲಿತಾವೆ, ಕೆಟ್ಟದ್ದು ಹೇಳಿದ್ರು ಕಲಿತಾವೆ ಮಕ್ಕಳು. ಇಲ್ಲಿ ಏನು ಕಲಿತಾರೆ ಅನ್ನೋದೇ ಮುಖ್ಯ. ಈ 3 ಇಯರ್ಸಲ್ಲಿ ನನ್ನ ಮಗಳು ತುಂಬ ಚೆನ್ನಾಗಿ ಕಲಿತಿದ್ದಾಳೆ. ಈ 3 ಇಯರ್ಸಲ್ಲಿ ಒಂದು ಉತ್ತಮವಾದ ಬೇಸ್ಮೆಂಟ್ ಅಂತಲೇ ಹೇಳ್ಬೋದು. ಅವಳು ಮುಂದೆ ಸ್ಕೂಲ್ಗೆ ಹೋದ್ರೂ ಚೆನ್ನಾಗಿ ಕಲಿತಾಳೆ ಅನ್ನೋದೊಂದು ಭರವಸೆ ಇದೆ. ಆ್ಯನ್ವಲ್ ಡೇದಲ್ಲಿ ಮಕ್ಕಳಿಗೆ ಏಕಾಭಿನಯ ಪಾತ್ರ ಇರುತ್ತೆ. ನಾವೇ ಭಯಪಡ್ತೀವಿ, ಮಕ್ಕಳು ಏನು ಕಲಿತಾರೆ, ಬೇಡ ಬಿಡಿ ಮ್ಯಾಮ್ ಅಂತ ಹೇಳ್ತಿರ್ತೀವಿ. ಮ್ಯಾಮನ್ನೇ ನಮ್ಗೆ ಎನ್ಕರೇಜ್ ಮಾಡೋದು, ಮಕ್ಕಳು ಕಲಿತಾರೆ, ನೀವು ಟ್ರೈ ಮಾಡಿ, ಆದಷ್ಟು ನೀವು ಹೇಳ್ಕೊಡಿ, ನಾವು ಹೇಳ್ಕೊಡ್ತೀವಿ ಅಂತ ಹೇಳಿಸಿ ಮಕ್ಕಳಿಗೆ ಅಭಿನಯ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಎಲ್ಲರಿಗೂ ಒಂದೊಂದು ಪಾತ್ರಗಳಿರುತ್ತವೆ. ನನ್ನ ಮಗಳು ಅರ್ಧನಾರೀಶ್ವರ ಪಾತ್ರ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ಲು. ಡೈಲಾಗ್ ಆಯಿತು ಅಷ್ಟೇ, ಡ್ಯಾನ್ಸು, ಸೋಲೋ ಡ್ಯಾನ್ಸು ಚೆನ್ನಾಗಿ ಮಾಡಿದ್ರು. ನನ್ನ ಸಣ್ಣ ಮಗಳಿಗೆ ಬಣ್ಣದ ಚಿಟ್ಟೆ ಮಾಡಿದ್ವಿ. ಅವಳು ಏನು ಹೇಳಿದ್ರು ಪರವಾಗಿಲ್ಲ, ಅವ್ಳು ಟೇಸ್ಟ್ ಇರಲಿ, ಭಯ ಹೋಗಲಿ, ಅಟ್ಲೀಸ್ಟ್ ಅಲ್ಲಿ ಬಂದು ನಿಂತ್ಕೊಂಡು ಹೋದ್ರೂ ಸಾಕು ಅಂತ ಹೇಳ್ತಾರೆ ಮ್ಯಾಮು. ನಾವು ಮಾಡಲ್ಲ ಅಂದ್ರೂ ಮಾಡಿಸಿ ಮಕ್ಕಳಿಗೆ ಧೈರ್ಯ ಬೇಕು, ಬಂದು ಮಾತಾಡಲಿ ಅಂತಲೂ ಎನ್ಕರೇಜ್ ಮಾಡ್ತಾರೆ. ಮಕ್ಕಳಿಗೆ ಕಲ್ಚರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಈಗ ಬೇರೆ ಸ್ಕೂಲಲ್ಲೆಲ್ಲ ದೊಡ್ಡ ಮಕ್ಕಳಿಗೆ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತ ಕೊಟ್ಬಿಡ್ತಾರೆ, ಸಣ್ಣ ಮಕ್ಕಳಿಗೆ ಅವಕಾಶನೇ ಇರೋದಿಲ್ಲ. ಇಲ್ಲಿ ಹಾಗಲ್ಲ, ಎಲ್ಲ ಮಕ್ಕಳಿಗೂ ಅವಕಾಶಗಳು ಇರುತ್ತೆ. ನಾವು ನನ್ನ ಮಕ್ಕಳು ಮಾಡಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಕಲಿಸೋದೇ ಇಲ್ಲ ಅವರಿಗೆ, ಏನು ಮಾಡ್ತಾರೆ ಬಿಡಿ ಮ್ಯಾಮ್ ಅಂತ. ಮ್ಯಾಮ್ ಆಗಲ್ಲ, ಎಲ್ಲ ಮಕ್ಕಳು ಕಲಿತಾರೆ, ನೀವು ಕಲಿಸಿ, ಅವ್ರು ಟೈಮ್ ಕೊಟ್ಟು ಕಲಿಸಿ, ನಾವು ಕಲಿಸ್ತೀವಿ ಅಂತ ಎನ್ಕರೇಜ್ ಮಾಡಿ ಮಕ್ಕಳು ಕಲಿಸ್ತಾರೆ. ಅವಾಗ ಗೊತ್ತಾಗುತ್ತೆ ನಮಗೂ, ಮಾಡಿಸಲಿಲ್ಲ ಅಂದರೆ ನಮ್ಮ ಮಕ್ಕಳು ಏನು ಕಲಿತಿದ್ರು, ಚೆನ್ನಾಗಿ ಮಾಡಿದ್ರಲ್ಲ ಅಂತ ನಮ್ಗೆ ಅನ್ಸೋ ಸ್ಟಾರ್ಟ್ ಆಗುತ್ತೆ ಅವಾಗ.